ಕಾಂಗ್ರೆಸ್ ಪಕ್ಷದ ಎಟಿಎಂ ಆಗಿವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಎಟಿಎಂ ಆಗಿವೆ ಅಂತ. ಇಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಇಂಟರ್ಪ್ರಿಟ್ ಮಾಡಕ್ಕೆ ಹೋಗಲ್ಲ. ನಂಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೆ ನಂಗೆ ಗೊತ್ತಿಲ್ಲ. ಜಾತಿ ಗಣತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡ್ರಿ, ಜಾತಿ ಗಣತಿ ಬಗ್ಗೆ ಜಾತಿ ಗಣತಿ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ, ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯವರು ಹಿಂದೆ ಏನು ಮಾಡಿದರು, ಸುಮಾರು ಅವರು 200-300 ಕೋಟಿ ಖರ್ಚು ಮಾಡಿ ಅದು ಸೋಷಿಯಲು ಸಾಮಾಜಿಕ ಸಮೀಕರಣ ಮತ್ತೊಂದು ಇವೆಲ್ಲವನ್ನು ಇಂಟರ್ಪ್ರಿಟೇಷನ್ ಮಾಡಿ ಅದೊಂದು ಜಾತಿ ಒಂದು ಗಣತಿ ಮಾಡಲಿಕ್ಕೆ ಹೊಂಟರು. ಇದು ತಪ್ಪದು. ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಪೆಂಡಿಂಗ್ ಇದೆ. ಇದನ್ನು ಚಾಲೆಂಜ್ ಮಾಡಿ ರಾಜ್ಯ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದ್ದಲ್ಲ, ಈ ಜಾತಿ ಗಣೀಕರಣ ಜಾತಿ ಇದನ್ನು ಮಾಡಲಿಕ್ಕೆ ಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಹಿನ್ನೆಲೆಯಲ್ಲಿ ಅವರು ದಬಾಷೆ ಭಾಳ ಒತ್ತಾಯದಿಂದ ಅವರು ಅದನ್ನು ಮಾಡಿಬಿಟ್ರು, ಸಮೀಕ್ಷೆ ಮಾಡಿದರು. ಅದು ವೈಜ್ಞಾನಿಕವಾಗಿ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳ್ರಿ, ಇದನ್ನು ಒಪ್ಕೊತೀರಂದ್ರೆ ಇನ್ನೂ ಅದನ್ನು ಕ್ಯಾಬಿನೆಟ್ ಮುಂದೆ ಇಡೋಕೆ ತಯಾರಿಲ್ಲ. ಅವರು ಹೆದರಿಕೆ ಇದೆ, ಅವರೊಳಗೆ ಹೆದರಿಕೆ ಇದೆ. ಅಲ್ಲಿ ಅವರಲ್ಲಿದ್ದಂಥ ಲೀಡರ್ಸೇ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಜಾತಿ ಗಣತಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮಾಡುವಂಥದ್ದು ನಿರ್ಧಾರ ಅವ್ರಿಗೆ ಬಿಟ್ಟಂತ, ಇದನ್ನು ರಾಜ್ಯ ಸರ್ಕಾರ ಅಧಿಕಾರನೇ ಇಲ್ಲ. ಕಾಂಗ್ರೆಸ್ ಪಕ್ಷದ ಎಟಿಎಂ ಆಗಿವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದ ಎಟಿಎಂ ಆಗಿವೆ ಅಂತ. ಇಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಇಂಟರ್ಪ್ರಿಟ್ ಮಾಡಕ್ಕೆ ಹೋಗಲ್ಲ. ನಂಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೆ ನಂಗೆ ಗೊತ್ತಿಲ್ಲ. ಜಾತಿ ಗಣತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡ್ರಿ, ಜಾತಿ ಗಣತಿ ಬಗ್ಗೆ ಜಾತಿ ಗಣತಿ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ, ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯವರು ಹಿಂದೆ ಏನು ಮಾಡಿದರು, ಸುಮಾರು ಅವರು 200-300 ಕೋಟಿ ಖರ್ಚು ಮಾಡಿ ಅದು ಸೋಷಿಯಲು ಸಾಮಾಜಿಕ ಸಮೀಕರಣ ಮತ್ತೊಂದು ಇವೆಲ್ಲವನ್ನು ಇಂಟರ್ಪ್ರಿಟೇಷನ್ ಮಾಡಿ ಅದೊಂದು ಜಾತಿ ಒಂದು ಗಣತಿ ಮಾಡಲಿಕ್ಕೆ ಹೊಂಟರು. ಇದು ತಪ್ಪದು. ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಪೆಂಡಿಂಗ್ ಇದೆ. ಇದನ್ನು ಚಾಲೆಂಜ್ ಮಾಡಿ ರಾಜ್ಯ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದ್ದಲ್ಲ, ಈ ಜಾತಿ ಗಣೀಕರಣ ಜಾತಿ ಇದನ್ನು ಮಾಡಲಿಕ್ಕೆ ಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಹಿನ್ನೆಲೆಯಲ್ಲಿ ಅವರು ದಬಾಷೆ ಭಾಳ ಒತ್ತಾಯದಿಂದ ಅವರು ಅದನ್ನು ಮಾಡಿಬಿಟ್ರು, ಸಮೀಕ್ಷೆ ಮಾಡಿದರು. ಅದು ವೈಜ್ಞಾನಿಕವಾಗಿ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳ್ರಿ, ಇದನ್ನು ಒಪ್ಕೊತೀರಂದ್ರೆ ಇನ್ನೂ ಅದನ್ನು ಕ್ಯಾಬಿನೆಟ್ ಮುಂದೆ ಇಡೋಕೆ ತಯಾರಿಲ್ಲ. ಅವರು ಹೆದರಿಕೆ ಇದೆ, ಅವರೊಳಗೆ ಹೆದರಿಕೆ ಇದೆ. ಅಲ್ಲಿ ಅವರಲ್ಲಿದ್ದಂಥ ಲೀಡರ್ಸೇ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಜಾತಿ ಗಣತಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮಾಡುವಂಥದ್ದು ನಿರ್ಧಾರ ಅವ್ರಿಗೆ ಬಿಟ್ಟಂತ, ಇದನ್ನು ರಾಜ್ಯ ಸರ್ಕಾರ ಅಧಿಕಾರನೇ ಇಲ್ಲ.